ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಮಕ್ಕಳಿಗೆ ಮಿಂಟೋ. ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಮಕ್ಕಳಿಗೆ ಮಿಂಟೋ. ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಮಕ್ಕಳಿಗೆ ಮಿಂಟೋ. ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಮಕ್ಕಳಿಗೆ ಮಿಂಟೋ. ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಮಕ್ಕಳಿಗೆ ಮಿಂಟೋ. ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 2 ಮಕ್ಕಳಿಗೆ ಮಿಂಟೋ. ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ
ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರು ಮಕ್ಕಳಿಗೆ ಮಿಂಟೋಕಿನ ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರು ಮಕ್ಕಳಿಗೆ ಮಿಂಟೋಕಿನ ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರು ಮಕ್ಕಳಿಗೆ ಮಿಂಟೋಕಿನ ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರು ಮಕ್ಕಳಿಗೆ ಮಿಂಟೋಕಿನ ಹಬ್ಬದಲ್ಲಿ ಪಟಾಕಿಗಳದ್ದೇ ಹಾವಳಿ. ಬೆಂಗಳೂರಲ್ಲಿ ಪಟಾಕಿ ಸಿಡಿತದ ಪ್ರಕರಣ ಹೆಚ್ಚಳ ಆಗ್ತಾ ಇದೆ. 2 ದಿನದಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನರಿಗೆ ಗಾಯಗಳಾಗಿದೆ, ಗಂಭೀರವಾದಂತಹ ಗಾಯಗಳು. ನಗರದಲ್ಲಿ 100ಕ್ಕೂ ಅಧಿಕ ಕೇಸ್ಗಳು ಈಗ ದಾಖಲಾಗಿದೆ. ಒಂದೇ ಒಂದು ದಿನದಲ್ಲಿ 100ಕ್ಕೂ ಅಧಿಕ ಜನರ ಕಣ್ಣಿಗೆ ಗಾಯಗಳಾಗಿದೆ. ಪಟಾಕಿ ಸಿಡಿದು ಮಕ್ಕಳ ಕಣ್ಣಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಇದುವರೆಗೂ ಕೂಡ 100ಕ್ಕೂ ಅಧಿಕ ಜನ ಈಗ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಈಗ ಪಡಿತಾ ಇದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ 17 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇಬ್ಬರು ಮಕ್ಕಳಿಗೆ